ಅಂತಂದರೆ ನನಗೆ ಹೌದು ಇದು ಒಂದು ಪಾತ್ರ ಅಂತ ತಗೋಬೇಕಾಗತ್ತೆ. ಆ್ಯಕ್ಟಿಂಗ್ ಅಂತ ಬಂದಾಗ ಅದೊಂದು ಕೇವಲ ಒಂದು ರೋಲ್ ಅಂತ ತಗೋಬೇಕಾಗತ್ತೆ. ಆದರೆ ಅದು ಯಾವಾಗ ವೈಯಕ್ತಿಕ ಜೀವನಕ್ಕೆ ಅಫೆಕ್ಟ್ ಆಗೋಕ್ಕೆ ಶುರುವಾಗುತ್ತೋ ಆಗ ಬಹುಶಃ ನಾವೊಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಸೊ ನನಗೆ ಇದು ವೈಯಕ್ತಿಕ ಜೀವನಕ್ಕೆ ತುಂಬ ಅಫೆಕ್ಟ್ ಆಗ್ತಾಯಿತ್ತು. ಅಂದರೆ ಆಡಿಯನ್ಸ್ ನನಗೆ ಬರ್ತಿದ್ದಿದ್ದು ರೆಸ್ಪಾನ್ಸ್ ನಾನು ಬಿಟ್ಟ ಮೇಲೆ ನನಗೆ ಇಷ್ಟು ಪ್ರೀತಿ ಮಾಡ್ತಿದ್ರಾ ಈ ಕ್ಯಾರೆಕ್ಟರ್ನ ಅಂತ ನನಗೆ ತುಂಬ ಶಾಕ್ ಆಯಿತು. ಸಿಕ್ಕಾಪಟ್ಟೆ ಅಂದರೆ ಇವತ್ತಿಗೂ ನಾನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ಬಟ್ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತಂದರೆ ಅಷ್ಟು ಮೆಸೇಜಸ್ ಬರುತ್ತೆ, ಕಮ್ ಬ್ಯಾಕ್ ಟು ಆಸೆ. ಬಟ್ ಬಹುಶಃ ನಾನು ಮಾಡಲ್ಲ ಆ ಕ್ಯಾರೆಕ್ಟರ್ನ, ಬಿಕಾಸ್ ನನಗೆ ಅದು ಎಲ್ಲೋ ಒಂದು ಕಡೆ ನನಗೆ ಪರ್ಸ್ನಲಿ ಒಂದು ಗಿಲ್ಟ್ ಇದೆ ಆ ಪಾತ್ರ ಮಾಡೋದಕ್ಕೆ, ಅಥವಾ ಪರ್ಸ್ನಲಿ ಒಂದು ಬೇಜಾರು. ಅಂದರೆ ಇಲ್ಲ ನಾನು ಇದನ್ನೆಲ್ಲ ಮಾಡೋದು ಅಂದರೆ ನನಗೆ ಇಷ್ಟ ಆಗಲಿಲ್ಲ, ಎಲ್ಲೋ ಅತಿರೇಕಕ್ಕೆ ಹೋಗ್ತಾ ಇತ್ತು ಅಂತ ಅನ್ನಿಸ್ದಾಗ ನಾನು ಒಂದು ಬ್ರೇಕ್ ತೊಗೊಳ್ಳೋಣ. ಹೌದು, ಖಂಡಿತ. ಆಮೇಲೆ ಅದು ಮಾಡಬೇಕಾದ್ರೆ ಕೊರಗ್ತಿದ್ದೆ ತುಂಬ, ಮನೆಗೆ ಬಂದು ತುಂಬ ಕೊರಗ್ತಿದ್ದೆ. ಅಯ್ಯೋ ದೇವ್ ಯಾಕೆ ನನಗಿಂಥ ಪಾತ್ರ ಕೊಟ್ಟ ಅನ್ನೋ ಒಂದು ಕೊರಗಿತ್ತು ನನಗೆ. ಹೌದು, ನಿದ್ರೆ ಬರ್ತಿರ್ಲಿಲ್ಲ ನನಗೆ. ಹಾಗಾಗಿ ಮನೆಯವರೆಲ್ಲ ಹೇಳಿದ್ರು, ಬೇಡ ನೀನು ಇಷ್ಟು ಅದನ್ನು ಮನಸ್ಸಿಗೆ ಹಚ್ಕೊಂಡಿದ್ಯಾ ಅಂತಂದರೆ ನೀನು ಕ್ವಿಟ್ ಮಾಡೋದೇ ಬೆಟರ್ ಅಂತ. ಆ್ಯಕ್ಚುಲಿ ನಾನು ಇಂಡಸ್ಟ್ರಿನೇ ಬಿಡಬೇಕು ಅಂತ ಡಿಸೈಡ್ ಮಾಡಿದವಳು, ನಿರ್ಧಾರ ಮಾಡಿಬಿಟ್ಟಿದ್ದೆ ಬೇಡ ಅಂತ. ಆಮೇಲೆ ಜಯ ಆಳ್ವ ಮತ್ತು ಪರಮ್ ಸರು ಇಲ್ಲ ಇದು ಒಪ್ಕೊಂಡು ಇದೊಂದು ಮಾಡಿ ನೋಡು, ಲೆಟ್ಸ್ ಸಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇದನ್ನು ಒಪ್ಪಿದ್ದೀನಿ. ಯಾವಾಗ ಮತ್ತೆ ಐ ಡೋಂಟ್ ನೋ ಹೋದರೆ ಮತ್ತೆ ವಾಪಸ್ ಬರ್ತೀನೋ ಇಲ್ಲೋ ಗೊತ್ತಿಲ್ಲ. ಸಿನಿಮಾ ಮಾಡ್ತೀನಿ. ಸೊ ಸಿನಿಮಾದ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಅನ್ನೋ ತುಂಬ ಹಂಬಲ ಇದೆ ನನಗೆ. ಸೊ ನೋಡೋಣ. ನಾನು ಬಂದಾಗೆಲ್ಲ ಬಿಟ್ಟೆ, ಈಗ ಬರ್ತಾ ಇದೆ, ಬಟ್ ತೊಗೊಳಕ್ಕಾಗಲ್ಲ. ಬಿಕಾಸ್ ಸೀರಿಯಲ್ಲು ಮಾಡಿಕೊಂಡು ಸಿನಿಮಾನೂ ಮಾಡಿಕೊಂಡು ಮಗುನೂ ಮ್ಯಾನೇಜ್ ಮಾಡಿಕೊಂಡು ಬಿಸ್ನೆಸ್ಸು ಮ್ಯಾನೇಜ್ ಮಾಡಿಕೊಂಡು, ಸೊ ಇಟ್ಸ್ ನಾಟ್ ಈಸಿ. ಸೊ ಹಾಗಾಗಿ ನಾನು ಕಾಂಟೆಂಟ್ ಕೂಡ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಎಲ್ಲನೂ ಮ್ಯಾನೇಜ್ ಮಾಡೋದಕ್ಕಾಗಲ್ಲ. ಸೊ ಈ ಸೀರಿಯಲ್ ಆದಮೇಲೆ ಬಹುಶಃ ಒಂದು ಬ್ರೇಕ್ ತೊಗೊಂಡು ನೋಡೋಣ ಏನಾಗುತ್ತೆ. ಚೆನ್ನಾಗಿದೆ, ವೆರಿ ನೈಸ್. ಹೌದು. ಅಂದರೆ ನಾನು ಸಾರಿ ಇನ್ಫ್ಲೂಯೆನ್ಸರ್ ಆಗಿದ್ದಕ್ಕೂ ನಾನೊಂದು ಸೀರೆ ಬಿಸ್ನೆಸ್ ಶುರು ಮಾಡಿದ್ದಕ್ಕೂ ಸಾರ್ಥಕ ಆಗಿದೆ. ಅಯ್ಯಯ್ಯೋ ಎಂತ ಹೇಳೋದು, ಏನಿಲ್ಲ, ಈಟ್ ರೈಟ್, ಒಳ್ಳೆ ಆಹಾರನ ತಿನ್ನಬೇಕು, ಹಾಗೆ ಮನಸ್ಸು ಶುದ್ಧವಾಗಿರಬೇಕು, ಒಳ್ಳೆ ಆಲೋಚನೆಗಳಿರಬೇಕು, ಹಾಗೆ ಒಂದಷ್ಟು ಎಕ್ಸಸೈಸ್ ಮಾಡಬೇಕು. ಹಾಂ, ನಾನು ಬರೀ ಕ್ಯಾರೆಕ್ಟ್ರಲ್ಲಿ ಮಾತ್ರ ಖಳನಾಯಕಿ, ನಿಜ ಜೀವನದಲ್ಲಿ ತುಂಬ ಒಳ್ಳೆ ಆಲೋಚನೆಗಳನ್ನೇ ಮಾಡ್ತೀನಿ. ಸೊ ಐ ಥಿಂಕ್ ಅಷ್ಟೇ. ಹಾಂ, ಸೊ ಜೂನ್ 1ನೇ ತಾರೀಕಿಂದ ಮಹಾಲಕ್ಷ್ಮಿ ಮದುವೆ ಪ್ರಸಾರ ಆಗುತ್ತೆ ನಮ್ಮ ಉದಯ ಟಿ ವಿಲಿ 6:30 ಗಂಟೆಗೆ. ಈ ಸೀರಿಯಲ್ ಒಂದು ಏನಂತಾರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ನೆಕ್ಸ್ಟ್ ಡೋರ್ ಸ್ಟೋರಿ ಅಂತಲೇ ಹೇಳ್ಬೋದು. ಇವಾಗ ಅಯ್ಯೋ ನಮ್ಮ ಪಕ್ಕದ ಮನೆಯಲ್ಲೇ ನಡೀತಾ ಇರೋವಂಥ ಕತೆ ಅಂತ ನಿಮಗನ್ಸುತ್ತೆ ನೀವು ನೋಡ್ತಾ ಹೋದರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಬೇಕು. ಇಷ್ಟು ದಿವಸ ಸಪೋರ್ಟ್ ಮಾಡಿದ್ದೀರಾ ಎಲ್ಲ ಆರ್ಟಿಸ್ಟ್ಗಳನ್ನೂ. ನಾವು ತಪ್ಪು ಮಾಡಿದ್ರೆ ಬೈತೀರಾ, ಚೆನ್ನಾಗಿ ಬಂದರೆ ಹೊಗಳ್ತೀರಾ, ಎಲ್ಲನೂ ಇದೆ. ಸೊ ಇದೇ ರೆಸ್ಪಾನ್ಸ್ ನಾವು ಮುಂದೇನೂ ಅಪೇಕ್ಷಿಸ್ತಾ ಇದ್ದೀವಿ. ಆ್ಯಂಡ್ ನಿಮ್ಮೆಲ್ಲರ ಹಾರೈಕೆ ನಮಗೆ ಬೇಕು. ಧನ್ಯವಾದ.